ಒಬ್ಬ ಸ್ಟ್ರಾಟಜಿಸ್ಟ್ ಆಗಿ ಕರ್ನಾಟಕ ರಾಜ್ಯದಿಂದ ಇವತ್ತು 2014 ಲೋಕಸಭಾ ಇಲೆಕ್ಷನ್ಸ್ ರಿಸಲ್ಟ್ಸ್ ಮಧ್ಯಾಹ್ನ 2:30-3 ಗಂಟೆ ಪ್ರಾಂತದಲ್ಲಿ ನೋಡಿ ನನ್ನ ಅಭಿಪ್ರಾಯ ನಾನು ತಿಳಿಸಬೇಕು ಅಂತಂದ್ರೆ, ಮೊದಲನೇ ವಿಚಾರ, ದಲಿತ್ ವೋಟ್ ನ್ಯಾಷನಲ್ ಲೆವೆಲ್ ನಲ್ಲಿ ಒಂದು 67 ಸೀಟ್ಸ್ ನಲ್ಲಿ ವ್ಯತ್ಯಾಸ ಆಗಿದೆ. ಈ ವ್ಯತ್ಯಾಸ ಯಾವ ರೀತಿಯಲ್ಲಿ ಕಾಂಗ್ರೆಸ್ ಮತ್ತೆ ಅದರ್ ರೀಜನಲ್ ಪಾರ್ಟೀಸ್ ಆ ದಲಿತ್ ವೋಟ್ ನ ಶಿಫ್ಟ್ ಮಾಡಿದ್ದಾರೆ ಅನ್ನೋದು ಖಂಡಿತ. ಆಮೇಲೆ ಅದ್ರ ಮೇಲೆ ಒಂದು ಇಂಟ್ರೋಸ್ಪೆಕ್ಷನ್ ಮಾಡೋದಂತ ಅವಶ್ಯಕತೆ ಖಂಡಿತ ಇದೆ. ಅದು ಎಲ್ಲ ಪಾರ್ಟೀಸು ಮಾಡೇ ಮಾಡ್ತಾರೆ. ಎಕ್ಸಿಟ್ ಪೋಲ್ಸ್ 350ಕ್ಕಿಂತ ಮೇಲೆ ಪಟ್ಟಿ ಇಟ್ಬಿಟ್ಟು ಲ್ಯಾಂಡ್ ಸ್ಲೈಡ್ ವಿಕ್ಟರಿ ಬರುತ್ತೆ ಅಂತ ಅಂದಾದ್ಮೇಲೆ ಇವತ್ತು ಭಾಜಪಾ ಬಿಜೆಪಿ ಪಾರ್ಟಿ ಮೆಜಾರಿಟಿ ನಂಬರ್ಗೆ 272 ಸೀಟ್ಸ್ಗೆ ಬಹುಶಃ ಆಗೋದಿಕ್ಕಿಲ್ಲ ಅಂತ ಇವತ್ತು ಏನು ಪರಿಸ್ಥಿತಿ ಕಾಣ್ತಾ ಇದೆಯೋ, ಮೋದಿ ಅವರು ಪಾಪ್ಯುಲಾರಿಟಿ ಕೆಳಗಡೆ ಬಂದಿದ್ಯಾ ಅಥವಾ ಅಪೋಸಿಷನ್ ಗ್ರೌಂಡ್ ಲೆವೆಲ್ ನಲ್ಲಿ ಬೇರೆ ರೀತಿಯಲ್ಲಿ ಏನಾದರೂ ಆ ಟ್ರೆಂಡ್ ನ ಕಣ್ಣು ಹಿಡಿದು ಆ ರೀತಿಯ ಇವತ್ತು ಒಂದು 100 ಸೀಟ್ ಮೇಲೆ ಕಾಂಗ್ರೆಸ್ ಪಾರ್ಟಿಗೆ ಬರ್ತಾ ಇರೋದಂತ ರೀಜನ್ ಆಗ್ಬೋದು. ಶ್ರೀರಾಮ ಯಾಕೆ ರಕ್ಷಾ ಆಗಲಿಲ್ಲ ಅಂತ ಯುಪಿ ರಿಸಲ್ಟ್ಸ್ ನೋಡಿದ್ರೆ ಖಂಡಿತ ಒಂದು ಬಹಳ ದೊಡ್ಡ ಕ್ವಶನ್ ಮಾರ್ಕು. ಅದೇ ತರ ಒಂದು ಮಹಿಳೆಯರ ವಿಚಾರ ಬಂದ್ರೆ ಸಂದೇಶ್ ಖಲಿ ಅಂತ ಅಷ್ಟು ದೊಡ್ಡ ಒಂದು ಆರೋಪ ಇಶ್ಯೂ ಬಂದ್ರೂ ಮಮತಾ ಅವರು ವೆಸ್ಟ್ ಬೆಂಗಾಲ್ನಲ್ಲಿ ಭಾಜಪಾಗೆ 10 ಕೆಳಗಡೆ ತರೋದಂತ ಪರಿಸ್ಥಿತಿ ಹೇಗೆ ತಂದಿದ್ದಾರೆ, ಇವೆಲ್ಲದಕ್ಕೂ ಇನ್ನ ಒಂದು ವಾರದಲ್ಲಿ ಇಲೆಕ್ಷನ್ ಕಮಿಷನ್ ಕಡೆಯಿಂದ ಬರ್ತಾ ಇರೋದಂತ ಪ್ರತಿಯೊಂದು ಪರ್ಸೆಂಟೇಜ್ ರಿಸಲ್ಟ್ಸ್ ನೋಡಿದ್ರೆ ನಮಗ್ ಗೊತ್ತಾಗತ್ತೆ, ನಿಮ್ಗೂ ಗೊತ್ತಾಗತ್ತೆ, ಪಬ್ಲಿಕ್ಗೂ ಗೊತ್ತಾಗತ್ತೆ. ಆದ್ರೆ ಬಹಳ ಒಂದು ವಿಚಿತ್ರವಾದ ಪರಿಸ್ಥಿತಿ ಶುರುವಾಗಿದೆ, ಒಂದು ವಿಚಿತ್ರವಾದ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅನ್ನೋದು ನಾನು ಬಹಳ ಜೋರಾಗಿ ಘಂಟಾಘೋಷವಾಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂತಂದ್ರೆ ಸ್ಟೆಬಿಲಿಟಿ ಇರೋದಂತ ಗವರ್ಮೆಂಟ್ ಇದ್ರೆ ಹಲವಾರು ಡೆಸಿಷನ್ಸ್ ತಗೊಳ್ಳೋದು ಒಂದು ಸೆಂಟ್ರಲ್ ಗವರ್ಮೆಂಟ್ಗೆ ಅನುಕೂಲವಾಗಿರುತ್ತೆ. ಅದು ಯಾವ ಪಾರ್ಟಿ ಆ ಸ್ಟೆಬಿಲಿಟಿ ಗವರ್ಮೆಂಟ್ ನ ಮಾಡಿದ್ರು ಇವತ್ತು ಒಂದು ಚಂದ್ರಬಾಬು ನಾಯ್ಡು ಅವರ ಬೆಂಬಲದಿಂದ ಆಧ್ವರ್ಯದಿಂದ ಅಥವಾ ನೀವೇ ಗತಿ ಶರಣಾಪತಿ ಅಂತ ಆ ಒಂದು ಸಿಚುವೇಶನ್ ಇಂತ ಮೋದಿ ಅವರು ನಾಳೆ ಈ ಗವರ್ನಮೆಂಟ್ ಅದು ಇನ್ನು ಸಾಯಂಕಾಲ 6 ಗಂಟೆ ತನಕ ಮೋದಿ ಅವರೇ ಗವರ್ನಮೆಂಟ್ ನಿರ್ಮಾಣ ಮಾಡ್ತಾರ ಅಂತ ಕೂಡ ಸದ್ಯಕ್ಕೆ ಹೇಳೋದಂತ ಪರಿಸ್ಥಿತಿ ಕಾಣ್ತಾ ಇಲ್ಲ. ರಾಜಕೀಯದಲ್ಲಿ ಪಾಲಿಟಿಕ್ಸ್ ಈಸ್ ಎ ಪಾಸಿಬಿಲಿಟಿ ಅಂಡ್ ಪಾಲಿಟಿಕ್ಸ್ ಈಸ್ ಎ ಗೇಮ್ ಆಫ್ ಮೆನಿ ಪಾಸಿಬಿಲಿಟೀಸ್ ಅಂತ ಸಾಯಂಕಾಲ 5 ಗಂಟೆ ಆದ್ಮೇಲೆ ಯಾವ ಒಂದು ವಾತಾವರಣ ನಿರ್ಮಾಣ ಆಗುತ್ತೆ ಅಂತ ಬಹುಶಃ ನಾವು ಅದನ್ನ ರೂಲ್ ಔಟ್ ಮಾಡಬಾರ್ದು. ಆದ್ರೆ ನಾವು ನಮ್ಮ ರಾಜ್ಯಕ್ಕೆ ಬಂದ್ರೆ ಗ್ಯಾರಂಟಿ ಕಾರ್ಡ್ಸ್ ಎಲ್ಲಿ ಹೋಯ್ತು? 1 ವರ್ಷ ಗ್ಯಾರಂಟಿ ಕಾರ್ಡ್ಸ್ ಖಂಡಿತ ಒಂದು 5 ಗ್ಯಾರಂಟೀಸ್ ಕೊಟ್ಟಾದ್ಮೇಲೆ ಅದರಲ್ಲಿ ಬಹುಶಃ ಒಂದು 3 ಗ್ಯಾರಂಟಿ ಕಾರ್ಡ್ಸ್ ನ ಬಹಳ ಅಚ್ಚುಕಟ್ಟಾಗಿ ಅವರು ಅದಕ್ಕೆ ಇಂಪ್ಲಿಮೆಂಟೇಷನ್ ಮಾಡಿದ್ರು. ಅದು ಮಹಿಳೆಯರಿಗೋಸ್ಕರ ಫ್ರೀ ಬಸ್ ಇರ್ಬೋದು, ಅಥವಾ ಹೆಡ್ ಆಫ್ ದ ಫ್ಯಾಮಿಲಿ ಅಂತ ಒಂದು ದುಡ್ಡು ಇರ್ಬೋದು, ಅಥವಾ ಒಂದು ಫ್ರೀ ಅಕ್ಕಿ ಇರ್ಬೋದು, ಅಥವಾ ಫ್ರೀ ಎಲೆಕ್ಟ್ರಿಸಿಟಿ ಇರ್ಬೋದು. ಆದ್ರೆ ಇವತ್ತು ಜನ ಕಾಂಗ್ರೆಸ್ಗೆ ಯಾಕೆ ಒಂದು ಡಬಲ್ ಡಿಜಿಟ್ ನಂಬರ್ಸ್ ಕೂಡ ಬಹುಶಃ ಲೋಕಸಭಾ ಪಾಯಿಂಟ್ ಆಫ್ ವ್ಯೂ ಕೊಡ್ತಾ ಇಲ್ಲ ಅಂತ ಕರ್ನಾಟಕ ರಾಜ್ಯದಲ್ಲಿ ಬಂದಿರೋದಂತ ಫಲಿತಾಂಶ ನಾವು ನೋಡಿದ್ರೆ ಇದು ಬಹಳ ಸರ್ತಿ ನಮ್ಗೇನ್ ಅನ್ಸುತ್ತೆ ಅಂತಂದ್ರೆ, ಒಂದು ಯಾವುದೋ ಮಾರುಮೂಲೆನಲ್ಲಿ ಕುತ್ಕೊಂಡಿರೋದಂತ ಒಬ್ಬ ಹೆಂಗಸು, ಒಬ್ಬ ತಾತ, ಒಬ್ಬ ಯುವಕ
ನಾನು ರಾಜ್ಯಕ್ಕೆ ಈ ಗವರ್ಮೆಂಟ್ ಇಡ್ತೀನಿ, ದೇಶಕ್ಕೆ ಈ ಗವರ್ಮೆಂಟ್ ನ ತಗೊಂಡು ಬರಬೇಕು ಅಂತ ಇವತ್ತಕ್ಕೂ ನಮ್ಮ ದೇಶದಲ್ಲಿ ಎಲ್ಲ ಕಡೆ ವೋಟರ್ ಮೈಂಡ್ ಸೆಟ್ ಮತ್ತೆ ವೋಟರ್ ಮೆಂಟಾಲಿಟಿ ಹಾಗೆ ಕೆಲಸ ಮಾಡ್ತಾ ಇದೆ ಅನ್ನೋದು. ನೀವು ಒಡಿಶಾ ಗವರ್ಮೆಂಟ್ ನಲ್ಲಿ ನವೀನ್ ಪಟ್ನಾಯಕ್ ಅವರು ಏನೋ ಒಂದು ರೆಕಾರ್ಡ್ ಬ್ರೇಕ್ ಮಾಡೋದು ಹೊರಟಿದ್ರು, ಬಹುಶಃ ಅದು ಆಗಲ್ಲ ಅಂತ ಕಾಣೋದಂತ ನೋಡಿದ್ರೆ, ಆಂಧ್ರ ಪ್ರದೇಶನಲ್ಲಿ ವೈಎಸ್ ಜಗನ್ ಅವ್ರಿಗೆ ಮನೆಗೆ ಕಳಿಸೋದಂತ ವಿಚಾರನೇ ಇವತ್ತು ನೋಡಿದ್ರೆ, ಯುಪಿನಲ್ಲಿ ರಾಮ ಮಂದಿರ ವಾಪಸ್ ಕಟ್ಟಿದ ಮೇಲೆ ಕೂಡ ಯುಪಿನಲ್ಲಿ ಬಿಜೆಪಿ ರಿಸಲ್ಟ್ಸ್ ನೋಡಿದ್ರೆ ಎಲ್ಲೋ ಒಂದು ಕಡೆ ಜಾತಿ ಮತ್ತೆ ರಿಲಿಜನ್ ಈ ಎರಡಕ್ಕೂ ಮೀರಿ ಕೂಡ ಇಂಡಿಯಾನಲ್ಲಿ ವೋಟರ್ ಯೋಚನೆ ಮಾಡೋದಂತ ರೀತಿ ಈಗಲೂ ಓಲ್ಡ್ ಸ್ಕೂಲ್ ಆಫ್ ಥಾಟ್ ಕೂಡ ಇದೆ, ನ್ಯೂ ಸ್ಕೂಲ್ ಆಫ್ ಥಾಟ್ ಕೂಡ ಇದೆ ಅನ್ನೋದಕ್ಕೆ ನಿಮಗೆ ಮಹಾರಾಷ್ಟ್ರ ರಿಸಲ್ಟ್ಸ್ ಹೇಳ್ತಾ ಇದೆ. ಯಾಕೆ ಅಂತಂದ್ರೆ 80 ವರ್ಷ ವಯಸ್ಸಾಗಿರೋದಂತ ಶರದ್ ಪವಾರ್ ಇವತ್ತು ಲೋಕಸಭಾ ಸೀಟ್ಸ್ ನೀವು ಅವ್ರ 6, 8, 5 ಮೇಲೆ ತರ್ತಾ ಇರೋದಂತ ಒಂದು ನಂಬರ್ ನೀವು ನೋಡಿದ್ರೆ, ಉದ್ಧವ್ ಠಾಕ್ರೆ ಅವರ ಶಿವಸೇನಾ ಯಾವ ರೀತಿನಲ್ಲಿ ಪರ್ಫಾರ್ಮೆನ್ಸ್ ಇವತ್ತು ಸೀಟ್ಸ್ ನಲ್ಲಿ ತೋರಿಸ್ತಾ ಇದೆಯೋ ಅದನ್ನ ನೀವು ನೋಡಿದ್ರೆ, ವಿಶ್ವಾಸ, ಅನ್ಯಾಯ ಮಾಡಬಾರ್ದು, ಒಂದು ಲಾಯಲಿಟಿ ಇರಬೇಕು. ಐ ಥಿಂಕ್ ಇದು ಕೂಡ ವೋಟರ್ ಕನ್ಸಿಡರ್ ಮಾಡ್ತಾ ಇದೆ ಅಂತ ಕಾಣ್ತಾ ಇದೆ. ಆದ್ರೆ ಒಂದು ಬಿಜೆಪಿ ಕಥೆ ಮುಗಿತ್ತು, ಬಿಜೆಪಿ ಮುಗಿತ್ತು ಅನ್ನ ನಾವು ಹೇಳೋದಂತ ಒಂದು ವಾತಾವರಣ ಖಂಡಿತ ಕ್ರಿಯೇಟ್ ಆಗಿಲ್ಲ. 3ನೇ ಬಾರಿ ಅವರು ವಾಪಸ್ ಬರ್ತಾ ಇರೋ ಟೈಮ್ನಲ್ಲಿ ಒಂದು 240 ಸೀಟ್ಸ್ ಅವ್ರ ಪಾರ್ಟಿಗೆ ಅವರು ವಿನ್ ಮಾಡೋದಂತ ಒಂದು ಸಂದರ್ಭ ಏನ್ ತೋರಿಸ್ತಾ ಇದ್ದಾರೋ, ಈಗಲೂ ಆ ಪಾರ್ಟಿ ಅಷ್ಟೇ ಸ್ಟ್ರಾಂಗ್ ಆಗಿದೆ. ಆದ್ರೆ ಮೋದಿ ಅವ್ರ ಪಾಪ್ಯುಲಾರಿಟಿ ಅವ್ರು ಅನ್ಕೊಂಡಿರೋದ್ ಪ್ರಕಾರ 400 ಪಾರ್ ಬಿಡ್ಲಿ 300 ಪಾರ್ ಕೂಡ ಆಗ್ಬೋದಾ ಆಗಲ್ಲ ಅಂತ ಒಂದು ಏನು ವಾತಾವರಣ ನಿರ್ಮಾಣ ಆಗಿದೆಯೋ ನೋಡಿ. ಮೊದಲನೇ ವಿಚಾರ ನಾನು ಅವಾಗಲೇ ಅದು ಹೇಳ್ತಾ ಇದ್ದೆ, 240 ಸೀಟ್ಸ್ ಬಂದಿದೆ ಅಂತಂದ್ರೆ ಮೋದಿ ಅವರ ಜನಪ್ರಿಯತೆ ಕಡಿಮೆ ಆಗಿದೆ ಅಂತ ನಾವು ಹೇಳೋದು ಸೂಕ್ತವಾಗಿರಲ್ಲ. 240 ಮೇಲೆ ಸೀಟ್ ಬರ್ತಾ ಇದೆ ಅಂತಂದ್ರೆ ಖಂಡಿತ ಮೋದಿ ಅವರ ಜನಪ್ರಿಯತೆ ಕಮ್ಮಿ ಆಗಿದೆ ಅಂತ ಹೇಳೋದು ಸೂಕ್ತವಾಗಿರಲ್ಲ. ಆದ್ರೆ ಅವಾಗ ನಾನು ಹಲವಾರು ಕಾರಣಗಳು ಹೇಗೆ ಹೇಳಿದ್ದೀನೋ, ಗ್ರೌಂಡ್ ಲೆವೆಲ್ ನಲ್ಲಿ ಒಂದು ವೋಟರ್ ಮೈಂಡ್ ಸೆಟ್ ಪ್ರಕಾರ ಬಹುಶಃ ಬಿಜೆಪಿ ಬೋರ್ಡ್ ರೂಮ್ ನಲ್ಲಿ ಏನು ಸ್ಟ್ರಾಟಜಿ ಮಾಡಿತ್ತೋ ಅದು ಅವರ ಡೆವಲಪ್ಮೆಂಟ್ ನೆರೇಟಿವ್ ವಿಚಾರ ಇರ್ಬೋದು ಅಥವಾ ಇನ್ನೊಂದು ಇರ್ಬೋದು, ಅದರಲ್ಲಿ ತ್ರುಟಿಗಳು ಕಾಣ್ತಾ ಇದೆ ಅಂತ ಕಾಣ್ತಾ ಇದೆ. ಆದ್ರೆ ಇವತ್ತು ಬಹಳ ಒಂದು ವಿಚಿತ್ರವಾದಂತ ಒಂದು ರಿಸಲ್ಟ್ ಬಂದಿರೋದ್ರಲ್ಲಿ ನಾರ್ತ್ ಬಿಜೆಪಿ ಕಿಲ್ಲ, ಆದ್ರೆ ಇವತ್ತು ನಾರ್ತ್ ನಲ್ಲೇ ಅವರು ಬಿಜೆಪಿಗೆ ವೋಟರ್ ಸಹಾಯ ಮಾಡಿಲ್ಲ. ಸೌತ್ ನಲ್ಲಿ ಖಂಡಿತ ಬಿಜೆಪಿ ನಾವು ಸೌತ್ ನಲ್ಲಿ ವೀಕ್ ಇದ್ದೀವಿ ಅಂತ ಒಂದು 8 ತಿಂಗಳು ಏನು ಕೆಲಸ ಮಾಡಿದಾರೋ ಅದರದ್ದು ರಿಸಲ್ಟ್ಸ್ ಅಂತೂ ಖಂಡಿತ ನಮಗೆ ಕಾಣ್ತಾ ಇದೆ. ಇನ್ಕ್ಲೂಡಿಂಗ್ ಕರ್ನಾಟಕದಲ್ಲಿ ಕೂಡ ಮೊನ್ನೆ ಬಂದಿರೋದಂತ ಅಸೆಂಬ್ಲಿ ಇಲೆಕ್ಷನ್ಸ್ ವಾತಾವರಣ ನೋಡಿ ಇವತ್ತು ಡಬಲ್ ಡಿಜಿಟ್ ಬಿಜೆಪಿ ನಂಬರ್ಸ್ ನೋಡಿದ್ರೆ ಒಂದು ರೀತಿನಲ್ಲಿ ನೋಡಿದ್ರೆ ಅದೊಂದು ಇಂಪ್ರೂವ್ಮೆಂಟ್, ಅದು ಹೇಳೋದು ಇಷ್ಟ.